ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಪಟಾಪಟ್ ಅಂತ ಒಂದು 10 ನಿಮಿಷ 15 ನಿಮಿಷದಲ್ಲಿ ನಾವು ಆರಾಮಾಗಿ 7ರಿಂದ 8 ಬ್ಲೌಸನ್ನು ನಾವು ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ. ಅದು ಯಾವ ರೀತಿಯಪ್ಪ ಅಂತಂದರೆ, ಈ ಒಂದು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಖಂಡಿತವಾಗ್ಲೂ ನೀವು 7ರಿಂದ 8 ಬ್ಲೌಸನ್ನು ನೀವು ಆರಾಮಾಗಿ ಕಟ್ ಮಾಡ್ಬೋದು. ಅಂದರೆ 10-15 ನಿಮಿಷಗಳಲ್ಲಿ ಆರಾಮಾಗಿ ಮಾಡ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದಿಷ್ಟು ಬ್ಲೌಸ್ಗಳಿದ್ದಾವೆ ಸ್ನೇಹಿತರೆ, 7 ಬ್ಲೌಸ್ ಇದ್ದಾವೆ. ಆರಾಮಾಗಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬಟ್ ಈ ಒಂದು ಮೆಜರ್ಮೆಂಟಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಮೆಜರ್ಮೆಂಟು ಆ ರೀತಿ ಏನೇ ಹೇಳ್ತಿಲ್ಲ. ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಆರಾಮಾಗಿ ನೀವು ಟೈಮ್ ಸೇವ್ ಮಾಡ್ಬೋದು ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಯಾವ ರೀತಿಯಪ್ಪ ಅಂತಂದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಅಂದರೆ ಏನಪ್ಪ ಅಂತಂದರೆ, ಇದು 2 ಬ್ಲೌಸು ಒಂದೇ ಅಳತೆ ಮೆಜರ್ಮೆಂಟು. ಬ್ಯಾಕ್ ಸೈಡ್ ಏನು ಡಿಸೈನ್ ಹೇಳಿಲ್ಲ. ಬಟ್ ಸ್ಲೀವ್ಸಿಗೆ ಅಷ್ಟೇ ನನಗಿಲ್ಲಿ ಡಿಸೈನ್ ಹೇಳಿದ್ದಾರೆ. ಅಂದರೆ ಪಪ್ಪು ಸ್ಲೀವ್ಸನ್ನು ಹೇಳಿದ್ದಾರೆ. 2 ಬ್ಲೌಸು ಪಪ್ಪು ಸ್ಲೀವ್ಸ್ಗೆ ಇಟ್ಬಿಟ್ಟು ನೀವು ಬ್ಯಾಕ್ ಸೈಡು ನಾರ್ಮಲ್ಲು ಸ್ಟಿಚ್ ಮಾಡಿಕೊಟ್ಬಿಡಿ, ಯಾವುದೇ ರೀತಿ ಡಿಸೈನ್ ಬೇಡ ಅಂತ ಹೇಳಿದರು. ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಟೈಮ್ ಸೇವ್ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು. ಯಾಕಂತಂದರೆ ಬ್ಯಾಕ್ ಸೈಡು ಯಾವುದೇ ರೀತಿ ಕಟ್ಟಿಂಗಲ್ಲೇ ಡಿಸೈನ್ ಆಗಿರ್ಬೋದು, ಮತ್ತು ಬೇರೆ ರೀತಿ ಏನಾದರೂ ಡಿಸೈನ್ ಮಾಡೋದಾಗಿರಲಿ ಯಾವುದೂ ಇಲ್ಲ. ಹಾಗಾಗಿ ಇಲ್ಲಿ ನನಗೆ ಕಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಪಟಾಪಟ್ ಅಂತ ಒಂದು 5 ನಿಮಿಷದಲ್ಲಿ 2 ಬ್ಲೌಸ್ ಕಂಪ್ಲೀಟಾಗಿ ಮುಗಿಸಿಬಿಟ್ಟೆ ಸ್ನೇಹಿತರೆ. ಈ ರೀತಿ ಸ್ಲೀವ್ಸ್ ಡಿಸೈನ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಅಂತಂದರೆ ಪಫ್ ಸ್ಲೀವ್ಸು, 2 ಪಫ್ ಸ್ಲೀವ್ಸ್ ಆಗಿ ನಾನಿಲ್ಲಿ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನೈಟೇ ಕೂತ್ಕೊಂಡ್ಬಿಟ್ಟು ನೈಟೇ ಕಟ್ಟಿಂಗನ್ನು ಮಾಡ್ತಾಯಿರೋದು. ಡೇ ಟೈಮಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬರೀ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಟೈಮ್ ಬೇಗ ಆಗಿಬಿಡುತ್ತೆ. ಅದಕ್ಕೆ ನೈಟು ಹೆಂಗಿದ್ರು ಸ್ವಲ್ಪ ಫ್ರೀ ಇರ್ತೀವಲ್ವ, ಅವಾಗೇ ನಾವು ನೈಟೇ ಒಂದು ಬ್ಲೌಸ್ ಕಟ್ಟಿಂಗನ್ನು ಮಾಡಿಕೊಂಡು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸನ ನಾವು ಮಿಷಿನ್ ಮೇಲೆ ಕೂತ್ಕೊಂಡಿವಿ ಅಂತಂದರೆ ಆರಾಮಾಗಿ ನಾನು 7ರಿಂದ 8 ಬ್ಲೌಸ್ ಆರಾಮಾಗಿ ಕೂತ್ಕೊಂಡು ಹೊಲಿಬೋದು. ಬಟ್ ನಾನು ಸ್ಟಿಚ್ ಮಾಡಿರೋಂಥದ್ದು ಬ್ಲೌಸು ಒಂದೇ ದಿನದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ, ಎಷ್ಟು ಸ್ಟಿಚ್ ಮಾಡಿದೆ ಒಂದೇ ಒಂದು ದಿನದಲ್ಲಿ ಅಂತಂದ್ಬಿಟ್ಟು. ಮತ್ತು ಕಂಟಿನ್ಯೂ ಆಗಿ ನಾನು ಕೂತ್ಕೊಂಡಿಲ್ಲ, ಸ್ವಲ್ಪ ಗ್ಯಾಪ್ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ. ಅಂದರೆ ಕರೆಂಟ್ ಬೇರೆ ಇರಲಿಲ್ಲ, ಹಾಗಾಗಿ ಪೆಡಲಲ್ಲೇ ತುಳ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡಿರೋಂಥದ್ದು 5 ಬ್ಲೌಸು. ಅಂದರೆ 3 ಬ್ಲೌಸು ಪೆಡಲಲ್ಲಿ ತುಳ್ಕೊಂಡಿರೋದು. ಮಿಕ್ಕಿರೋಂಥ ಇನ್ನು 2 ಬ್ಲೌಸು ಕರೆಂಟ್ ಬಂದಮೇಲೆ ನನಗೆ ಅನುಕೂಲ ಆಯಿತು. ಅದು ಕೂಡ ಬೇಗ ಆಯಿತು. ಕಂಟಿನ್ಯೂ ಆಗಿ ಕರೆಂಟಿಂದ ನಾನು ಮಿಷನ್ ಹಾಕ್ಕೊಂಡು ತುಳಿದಿದ್ರೆ ಕರೆಕ್ಟಾಗಿ ನಾನು 7ರಿಂದ 8 ಬ್ಲೌಸನ್ನು ಆರಾಮಾಗಿ ಹೊಲಿತಾ ಇದ್ದೆ. ಇಲ್ಲಿ ಕೂಡ ಅಷ್ಟೇ, ಸ್ಲೀವ್ಸು 2 ಸೇಮೇ ಕಟ್ ಮಾಡಿಕೊಂಡೆ ಅಲ್ವಾ. ಮತ್ತು ಇವಾಗ ಬಾಡಿ ಮೆಜರ್ಮೆಂಟನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. 2 ಸೇಮೇ ನಾನಿಲ್ಲಿ ಕಟ್ ಮಾಡ್ತಿರೋದು. ಯಾಕಂದರೆ ತುಂಬ ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಒಂದೇ ಮೆಜರ್ಮೆಂಟಲ್ಲಿ ನನಗೆ 2 ಬ್ಲೌಸ್ ಸಿಕ್ಕಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮಿನಿಮಮ್ ಏನಲ್ಲ ಅಂತಂದ್ರೂ ಕೂಡ ನಮಗೆ ಒಬ್ಬೊಬ್ಬರು ಬ್ಲೌಸ್ ಕೊಡ್ತಾರೆ ಅಂದರೆ 1, 2 ಕೊಡೋದು ಕಮ್ಮಿನೇ. 3, 4, 5, 6 ಆ ರೀತಿ ಕೊಡೋದೇ ಜಾಸ್ತಿ. ಹಾಗಾಗಿ ಇಲ್ಲಿ 7 ಬ್ಲೌಸ್ ಇದ್ದಾವೆ ಸ್ನೇಹಿತರೆ. ಅಂದರೆ ಒಂದೇ ಮೆಜರ್ಮೆಂಟ್ ಅಲ್ಲ, ಒಬ್ರದ್ದು 3, ಇನ್ನೊಬ್ರದ್ದು 2, ಇನ್ನೊಬ್ರದ್ದು 2, ಒಟ್ಟಿನಲ್ಲಿ 7 ಬ್ಲೌಸು ಇದ್ದಾವೆ. ಆ 7 ಬ್ಲೌಸನ್ನು 2 ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು. ಹಾಗಾಗಿ ಒಂದೇ ದಿನದಲ್ಲಿ 5 ಬ್ಲೌಸ್ ಹೊಲಿಬೋದು. 5ರಿಂದ 6, 6ರಿಂದ 7 ಬ್ಲೌಸ್ ಹೊಲಿಬೋದು. ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರು ಹೇಳ್ತಾರೆ ಕೂತ್ಕೊಂಡು ಹೊಲಿದ್ರು ಕೂಡ 1-2 ಬ್ಲೌಸೇ ಆಗಲ್ಲಪ್ಪ, ಒಬ್ಬೊಬ್ರು ಹೊಲಿತಾರಂತೆ 10ರಿಂದ 15 ಬ್ಲೌಸ್ ಹೊಲಿತಾರಂತೆ. ಅದು ಯಾವ ರೀತಿ ಹೊಲಿತಾರೋ ಏನೋ ಅಂತ. ಬಟ್ ಏನಪ್ಪ ಅಂತಂದರೆ ಮಿಷಿನ್ ಮೇಲೆ ಡಿಪೆಂಡು, ಮತ್ತು ನಾವು ಕೂತ್ಕೊಂಡು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಟಿನ್ಯೂ ಆಗಿ ನಾವು ಅದ್ರ ಮೇಲೆ ಗಮನಿಸಿ ಮನಸ್ಸಿಗೆ ತಕ್ಕಂತೆ ನಾವು ಸ್ಟಿಚಿಂಗ್ ಮಾಡಿ ನೀಟಾಗಿ ನಮ್ಮ ಮನಸ್ಸು ಒಪ್ಪಬೇಕು. ಇವತ್ತು ಮಾಡಲೇಬೇಕು, ನಾವು ಇವತ್ತು ಇಷ್ಟೇ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಮನಸ್ಸಲ್ಲಿ ಏನಾದರೂ ಇತ್ತು ಅಂತಂದರೆ ಕಂಟಿನ್ಯೂ ಆಗಿ ನಾವು ಬ್ಲೌಸ್ ಸ್ಟಿಚಿಂಗನ್ನು ಆರಾಮಾಗಿ ಮಾಡ್ಬೋದು. 8 ಅಲ್ಲ 10 ಬ್ಲೌಸ್ ಆದರೂ ಹೊಲಿಬೋದು. ಬಟ್ ಸಿಂಗಲ್ ಬ್ಲೌಸ್ ಆಗೋದು ನನಗೆ ಕಡಿಮೆ. ನಿಮಗೆ ಯಾರಿಗಾದ್ರೂ ಸಿಂಗಲ್ ಬ್ಲೌಸು ತುಂಬ ಸುಲಭ ಅನ್ನೋರು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಅಂತೂ ಸಿಂಗಲ್ ಬ್ಲೌಸ್ ಅಂದರೆ ಸ್ವಲ್ಪ ಟೆನ್ಷನ್ನು. ಲೈನಿಂಗ್ ಬ್ಲೌಸ್ ಆದರೆ ಆರಾಮಾಗಿ ನಾವು ಅರ್ಧ ಗಂಟೆಗೆ ಕೈ ಬಿಡ್ಬೋದು ಲೈನಿಂಗ್ ಬ್ಲೌಸ್ ಆದರೆ. ಬಟ್ ಇದು 1 ಅವರ್ ಆದರೂ ಕೂಡ ಸಿಂಗಲ್ ಬ್ಲೌಸ್ ಆಗೋದು ಕಷ್ಟ. ಒಂದೊಂದು ಸರಿ ನನ್ನೇ ತೊಗೊಳ್ಳಿ, ಒಂದೊಂದು ಸರಿ ನನಗೆ ಕೂಡ ಬೇಜಾರಾಗಿಬಿಡುತ್ತೆ. ಅವತ್ತು ನಾನು ಸ್ಟಿಚಿಂಗು ಮಾಡಬೇಕಂತ ಏನಾದರೂ ನಿರ್ಧಾರ ಮಾಡಿ ಕೂತ್ಕೊಂಡ್ಬಿಟ್ರೆ
ಮಿನಿಮಮ್ ಒಂದು 8 ಆದರೂ ಹೊಲಿಬೋದು. ಅದೇ ರೀತಿ ಇವತ್ತು ಏನಪ್ಪ ಬಿಡೋ ಸುಮ್ಮನೆ ಹೊಲಿಯೋದು ಬೇಡ, ಯಾಕೋ ಮನಸ್ಸಿಗೆ ಬೇಜಾರು, ನಾವಾಗಿ ಬೇಜಾರು ಮಾಡಿಕೊಂಡ್ರೆ ಬೇಜಾರಾಗುತ್ತೆ. ಆ ರೀತಿ ನಮ್ಮ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಹಾಗೆ ಮಾಡಿದರೆ ಮಾತ್ರ ಕೆಲಸ ಆಗೋದು. ಹಾಗಾಗಿ ಇವತ್ತು ಕಂಟಿನ್ಯೂ ಆಗಿ 5 ಬ್ಲೌಸು ಮಿನಿಮಮ್ ಅಂದರೆ 5 ಬ್ಲೌಸ್ ಕಟ್ ಮಾಡಿ ಎತ್ತಿಟ್ಕೊಂಡೆ. ಯಾಕಂದರೆ ನಾಳೆಗೆ ಅಷ್ಟೇ ಸ್ಟಿಚ್ ಮಾಡಬೇಕು ಅಂತ ಒಂದು ನನ್ನ ಮೈಂಡಲ್ಲಿತ್ತು. ಅದಕ್ಕೋಸ್ಕರ ನಾನು 5 ಬ್ಲೌಸ್ ಅಷ್ಟೇ ನಾನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಬೇಕು ನಾಳೆ 5 ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಾ ಇಲ್ಲ ಅಂತ ಡೌಟ್ ಏನಿಲ್ಲ ಸ್ನೇಹಿತರೆ. ಕೆಲವೊಂದು ಸರಿ ಟೈಮ್ ಹಂಗೆ ಹೋಗ್ಬಿಡುತ್ತೆ, ಮನೆ ಕೆಲಸ ಅದು ಇದು ಮಕ್ಕಳು ಅದು ಅಂತ. ಹಾಗಾಗಿ ಏನೂ ಇಲ್ಲ, ಪವರ್ ಬೇರೆ ಕೈ ಕೊಡ್ತಾ ಇದೆ ಇವಾಗ ನೋಡಬೇಕು ಅದು ಏನಾಗುತ್ತೆ ಏನಿಲ್ಲ ಅಂತ. ಅದಕ್ಕೋಸ್ಕರ ಇಲ್ಲಿ ನಾನು ನೈಟೇ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಮಿಷನ್ ಮೇಲೆ ಕೂತ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ನೈಟು ನಾನು ತುಂಬ ಜಾಸ್ತಿ ಇತ್ತು ಅಂತಂದರೆ ನಾನು ನೈಟೇ ಜಾಸ್ತಿ ಕಟ್ ಮಾಡೋದು. ಕಡಿಮೆ ಇತ್ತು 1 2 ನಾಳೆಗೆ 2 3 2 ಆದರೂ ಸ್ಟಿಚ್ ಮಾಡಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ಅವಾಗೆ ನಾನು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊತೀನಿ. ಬಟ್ ತುಂಬ ಬ್ಲೌಸು ನಾಳೆ ಇಲ್ಲ ನಾಡ್ದೆ 2 ದಿನದಲ್ಲಿ ಕೊಡಬೇಕು ಅನ್ನೋದೇನಾದರೂ ಮೂಮೆಂಟ್ ಇತ್ತು ಅಂತಂದರೆ ನಾನು ನೈಟ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನೈಟ್ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಲೈನಿಂಗ್ ಬ್ಲೌಸ್ ಫಸ್ಟ್ ನಾನು ಮೇನ್ ಫ್ಯಾಬ್ರಿಕ್ ಯಾವುದೇ ರೀತಿ ಕಟ್ಟಿಂಗ್ ಮಾಡೋದಿಲ್ಲ. ಫಸ್ಟ್ ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗೇನೋ ಗೊತ್ತಿಲ್ಲ, ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಯಾವಾಗಲೂ ನಾನು ಲೈನಿಂಗ್ ಪೀಸ್ ಕಟ್ ಮಾಡಿಕೊಂಡು ಆಮೇಲೆ ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಯಾವಾಗಲೂ ಫಸ್ಟು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದಿಲ್ಲ, ಲೈನಿಂಗನ್ನು ಕಟ್ ಮಾಡಿಕೊಂಡು ಅದಾದಮೇಲೆ ಲೈನಿಂಗ್ ಪೀಸ್ ಇಟ್ಬಿಟ್ಟು ಕಟ್ ಮಾಡಿರೋದಂಥ ಒಂದು ಪೀಸ್ ಇರುತ್ತೆ ಅಲ್ವ, ಅದನ್ನು ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಹಾಗೆ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ, ಕಲಿಯೋರಿಗೆ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಸ್ಟಾರ್ಟಿಂಗಿಂದನೂ ಯಾವಾಗಲೂ ಲೈನಿಂಗ್ ಪೀಸನ್ನು ಕಟ್ ಮಾಡಿಕೊಂಡು ಅದಾದಮೇಲೆ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊತೀನಿ. ಇಂಥ ಒಂದು ಬಟ್ಟೆ ಬಂತು ಅಂದರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಸ್ನೇಹಿತರೆ, ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೋಬೇಡಿ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಪೀಸಿಗಿಂತ ಒಂದೊಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡಿಕೊಂಡ್ರೆ ಬೆಸ್ಟು. ಅದಕ್ಕೋಸ್ಕರ ನಾನು ಯಾವಾಗಲೂ ಫಸ್ಟ್ ಮೇನ್ ಫ್ಯಾಬ್ರಿಕ್ಕಿಂತ ಲೈನಿಂಗ್ ಪೀಸ್ ಕಟ್ ಮಾಡೋದ್ರಿಂದ ತುಂಬ ಈಸಿ ಅನಿಸ್ಬಿಡುತ್ತೆ. ನೋಡಿದ್ರಲ್ವ ಯಾವ ರೀತಿ ಪಟಾಪಟ್ ಅಂತ ಒಂದು 10-15 ನಿಮಿಷದಲ್ಲಿ ನಾವು ಒಂದು 5 ರಿಂದ 6 ಬ್ಲೌಸನ್ನು ನಾವು ಕಟ್ಟಿಂಗನ್ನು ಮಾಡ್ಬೋದು ಅಂತ. ಇದು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಒಂದು ವಿಡಿಯೋ ಮಾಡಿ ಎಷ್ಟು ಒಂದು ದಿನಕ್ಕೆ ಕಂಪ್ಲೀಟಾಗಿ ಆಯ್ತಾ ಇಲ್ಲ ಅಂತ. 5 ಬ್ಲೌಸನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. 5 ಸ್ಟಿಚ್ ಮಾಡ್ತೀನೋ ಅಥವಾ 6 ಸ್ಟಿಚ್ ಮಾಡ್ತೀನೋ ಅಂತ ನನಗೂ ಗೊತ್ತಿಲ್ಲ, ಕನ್ಫ್ಯೂಷನ್ನು. ನೋಡೋಣ ಸ್ನೇಹಿತರೆ, ಎಷ್ಟಾಗುತ್ತೋ ಅಷ್ಟು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಅಂದರೆ ಇದಕ್ಕೆ ಪಫ್ ಸ್ಲೀವ್ಸ್ ಹೇಳಿದ್ದಾರೆ, 2ಕ್ಕೂ ಪಫ್ ಸ್ಲೀವ್ಸ್ ಹೇಳಿದ್ದಾರೆ ಅಲ್ವಾ. ಮಿಕ್ಕಿರುವಂಥ ಬ್ಲೌಸ್ಗಳಿಗೆ ಏನೂ ಡಿಸೈನ್ ಹೇಳಿಲ್ಲ, ಒಂದು ಲೆಂತ್ ಸ್ಲೀವ್ಸ್ ಹೇಳಿದ್ದಾರೆ, ಇನ್ನು ಮಿಕ್ಕಿರುವಂಥದ್ದು ನಾರ್ಮಲಾಗಿ ಹೇಳಿದ್ದಾರೆ. ಇದು ಒಬ್ಬರದು, ಅವೆರಡೂ ಒಬ್ರದ್ದಾದರೆ ಇದು ಬೇರೆಯವ್ರದ್ದು, ಅವ್ರದ್ದೇ ಬೇರೆ ಅವ್ರದ್ದು. ಹಾಗಾಗಿ ಇದಕ್ಕೆ ಮೆಜರ್ಮೆಂಟ್ ಕೂಡ ಚೇಂಜಸ್ ಇರುತ್ತೆ. ಇದು ಬಂದು ಒಂದೇ ಮೆಜರ್ಮೆಂಟಲ್ಲಿ 3 ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಇದು ಕಿವನಿ ಬಟ್ಟೆ ಆಗಿರೋದ್ರಿಂದ ಪ್ಲೇನ್ ಬಟ್ಟೆ, ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ, ಸಖತ್ತಾಗಿದೆ, ಕಲರ್ಗೆ ಎಲ್ಲರೂ ಸಾಫ್ಟಾಗಿದೆ. 2 ಬ್ಲೌಸ್ ಕಂಪ್ಲೀಟ್ ಆಯ್ತಲ್ವ. ಇವಾಗ ಈ ಒಂದು 2 ಬ್ಲೌಸ್, ಇದರಲ್ಲಿ 2 ಬ್ಲೌಸು, ಇದು ಒಂದು 2 ಒಂದೇ ಸಲ ಕಟ್ ಮಾಡೋದ್ರಿಂದ ತುಂಬ ಬೇಗನೆ ಆಗುತ್ತೆ, ಖುಷಿ ಕೂಡ ಆಗುತ್ತೆ, ಎಷ್ಟು ಬೇಗ ಕಟ್ ಮಾಡಿದ್ವಲ್ವಾ ಅಂತಂದ್ಬಿಟ್ಟು. 2 ಫೋಲ್ಡಿಂಗು ಒಂದರ ಮೇಲೆ ಒಂದು ಇಟ್ಬಿಟ್ಟು ಈ ರೀತಿ ನಾನು ಕಟ್ಟಿಂಗ್ ಮಾಡ್ಕೊತೀನಿ. ಅಂದರೆ 1 2 ಇತ್ತು ಅಂದರೆ ಓಕೆ, ಬಟ್ ತುಂಬ ಇದ್ದಾಗ ಈ ರೀತಿ ಕಟ್ ಮಾಡೋದ್ರಿಂದ ಬೆಸ್ಟು. ಒಬ್ಬೊಬ್ಬರಿಗೆ ಒಂದು ಬ್ಲೌಸಿಗೆ ಸ್ಲೀವ್ಸ್ ಉದ್ದ ಹೇಳಿರ್ತಾರೆ, ಒಂದು ಬ್ಲೌಸಿಗೆ ಸ್ಲೀವ್ಸ್ ತುಂಡ ಹೇಳಿರ್ತಾರೆ, ಇನ್ನೊಂದು ಬ್ಲೌಸಿಗೆ ಡಿಸೈನ್ ಹೇಳಿರ್ತಾರೆ. ಆ ರೀತಿ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಸಿಂಗಲ್ ಬ್ಲೌಸೇ ನಾವು ಕಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಕರೆಕ್ಟಾಗಿ ಎಲ್ಲ ಬ್ಲೌಸ್ಗಳನ್ನು ಸೇಮಾಗೆ ಹೇಳಿದಿರೋದ್ರಿಂದ ನನಗೆ ಯಾಕಂದರೆ ಟೈಮ್ ಇಲ್ಲ ಸ್ನೇಹಿತರೆ, 2 ದಿನದಲ್ಲಿ ನಾನು ಕೊಡಬೇಕು. ಹಾಗಾಗಿ ಅದಕ್ಕೆ ಡಿಸೈನ್ ಏನೂ ಹೇಳಿಲ್ಲ. ಇಲ್ಲಿ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೂ ಯಾವುದೂ ಡಿಸೈನ್ ಇಲ್ಲ. ಲೈನಿಂಗ್ ಬ್ಲೌಸ್ ಕೂಡ ಇದ್ದಾವೆ, ಅದಕ್ಕೆ ಕೂಡ ಯಾವುದೂ ಡಿಸೈನ್ ಹೇಳಿಲ್ಲ. ಸ್ಲೀವ್ಸ್ಗಷ್ಟೇ 2 ಬ್ಲೌಸ್ಗಳಿಗೆ ಡಿಸೈನ್ ಹೇಳಿರೋವಂಥದ್ದು. ಇದು ಬಟ್ಟೆ ಶಾರ್ಟೇಜ್ ಬರ್ತಾಯಿದೆ ಸ್ನೇಹಿತರೆ, ಅದಕ್ಕೆ ಬಟ್ಟೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ್ರೆ
ನೋಡಬೇಕು ಆರ್ಮೋಲ್ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತ ಅದ್ರ ಮೇಲೆ ಡಿಪೆಂಡಾಗಿ ಬಟ್ಟೆನೇ ಆ್ಯಡ್ ಮಾಡ್ಕೊತೀನಿ. ಇವರು ತುಂಬ ಸ್ಲಿಮ್ ಆಗಿದ್ದಾರೆ, ತುಂಬ ತೆಳ್ಳಗಂದರೆ ತೆಳ್ಳಗಿದ್ದಾರೆ. ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡಿನಿ, ನೋಡೋಣ. ಕರೆಕ್ಟಾಗಿ ಆರ್ಮೋಲು ಈ ರೀತಿ ಇಟ್ಕೊಂಡು ಸ್ಲೀವ್ಸ್ ಈ ರೀತಿ ನೀಟಾಗಿ ಮಾರ್ಕ್ ಮಾಡೋದ್ರಿಂದ ನಮಗೆ ಸ್ಲೀವ್ಸ್ ಕೂಡ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ಲೂಸು ಇಲ್ಲ ಟೈಟ್ ಆಯಿತು ಅಂದರೆ ಆಮೇಲೆ ಸರಿ ಮಾಡ್ಕೋಬೋದು. ಕರೆಕ್ಟಾಗಿ ಆಗುತ್ತೆ, ಏನು ಬಟ್ಟೆ ಪ್ಯಾಚ್ ಮಾಡಬೇಕಂತ ಏನಿಲ್ಲ. ನೋಡ್ತಾ ಇರ್ಬೋದು, ಸರಿ ಹೋಗುತ್ತೆ, ಸಾಕು, ಅಷ್ಟೇ ಸಾಕಾಗುತ್ತೆ. ಇನ್ನೂ ಎಕ್ಸ್ಟ್ರಾ ಬೇಕು ನಮಗೆ ಬಟ್ಟೆ ಅಂತ ಅಂದರೆ ನೀವೇನಾದ್ರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸಾಕಂತ ಅಷ್ಟಕ್ಕೆ ಬಿಟ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಮೇನ್ ಫ್ಯಾಬ್ರಿಕ್ಕು ಬಾಡಿ ಮೆಜರ್ಮೆಂಟ್ ಕಟ್ಟಿಂಗ್ ಮಾಡುವಾಗ ಕೂಡ ಅಷ್ಟೇ ಎರಡೂ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಸಮ ನೋಡ್ಕೋಬೇಕು. 2 ಪೀಸು ಸಮ ಹಾಕ್ಕೊಂಡು ಈ ರೀತಿ ಎಡ್ಜಸ್ ಕೂಡ ನೀಟಾಗಿ ಎಲ್ಲ ಮಾಡಿಕೊಂಡು ಇವಾಗ ಬಾಡಿ ಮೆಜರ್ಮೆಂಟು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಕೆಳಗಡೆ ಒಂದು 2 ಇಂಚ್ ಆಗುವಷ್ಟು ನಾನು ಬಿಟ್ಕೊತಾ ಇರೋದು. ಕೆಳಗಡೆ 2 ಇಂಚು ಅಂದರೆ ಕೆಳಗಡೆ ಡಬಲ್ ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಎಲ್ಲ ಕಂಪ್ಲೀಟಾಗಿ ಆಯಿತು. ಇವಾಗ ಫ್ರಂಟಲ್ಲಿ ಕೂಡ ಅಷ್ಟೇ ಈ ರೀತಿ. ಇದಕ್ಕೆ ನಾನಿಲ್ಲಿ ಡಬಲ್ ಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊತಾ ಇರೋದು. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ, ಇನ್ನೊಂದು ಸರಿ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಚಾನಲು. ಈ ಥರದ್ದೇ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳಿರುತ್ತೆ, ಫಾಲೋ ಮಾಡಿದರೆ ನಿಮಗೂ ಒಳ್ಳೆಯದು. ಕೆಲವೊಂದು ನಿಮಗೆ ಇಷ್ಟ ಆಗುತ್ತೆ, ಕೆಲವೊಂದು ಸರಿ ಇಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲ ಟಿಪ್ಸ್ಗಳು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಬಿಗ್ನರ್ಸ್ಗಳಿಗೆ ಅಂತೂ ಕಂಪಲ್ಸರಿ ಅನ್ವಯಿಸುತ್ತೆ ಅಂತ ನಾನು ಹೇಳ್ಬೋದು. ನೋಡಿದ್ರಲ್ವ ಎಷ್ಟು ಬೇಗನೆ ಕಟ್ಟಿಂಗನ್ನು ಮಾಡ್ಬೋದು ಅಂತಂದ್ಬಿಟ್ಟು. ಪ್ಲೇನ್ ಬ್ಲೌಸು ಆಲ್ರೆಡಿ ಇವಾಗ 4 ಬ್ಲೌಸು ಕಟ್ಟಿಂಗನ್ನು ಮಾಡಿದೆ. ಈ ರೀತಿ ಎಲ್ಲನೂ ಜೋಡಿಸಿಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋದು ಕೂಡ ಬೆಸ್ಟ್ ಆಗುತ್ತೆ. ಇದು ಕೂಡ ಉದ್ದ ಸ್ಲೀವ್ಸ್ ಹೇಳಿದ್ದಾರೆ, ಹಾಗಾಗಿ ಅದನ್ನು ಕೂಡ ನಾನು ಕಟ್ ಮಾಡಿಕೊಂಡೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಎಲ್ಲನೂ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಶಾರ್ಟ್ಕಟ್ಟಾಗಿ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ, 5 ಬ್ಲೌಸು ಕಂಪ್ಲೀಟಾಗಿ ಮುಗಿಸಿದೆ. ಸ್ವಲ್ಪನೂ ಬೇಜಾರಿಲ್ದಂಗೆ ಆರಾಮಾಗಿ ಮುಗಿಸ್ಬೋದು, ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಂಡು ಜೋಡಿಸ್ಕೊಂಡು.